2 BHK ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸೋದು ಹೇಗೆ, 2 BHK ಫ್ಲ್ಯಾಟು ಪ್ಲ್ಯಾನಿಂಗ್ ಏನು, ಮತ್ತು 2 BHK ಫ್ಲ್ಯಾಟ್ ಲೊಕೇಶನ್ ಯಾವುದು, 2 BHK ಫ್ಲ್ಯಾಟ್ ಯೂನಿಟ್ ಪ್ಲ್ಯಾನ್ ಏನು, ಮತ್ತು ಇದು ಯಾವ್ಯಾವ ಜಾಗದಲ್ಲಿ 2 BHK ನಿರ್ಮಾಣ ಮಾಡ್ತಾ ಇದ್ದಾರೆ, ಎಷ್ಟು ಜಾಗದಲ್ಲಿ ಖಾಲಿ ಇದ್ದಾವೆ, ಮತ್ತು ಇದು ಈ ಲಾಟ್ರಿ ಮುಖಾಂತರ ಮತ್ತು ಆಪ್ಷನ್ ಮುಖಾಂತರ ಎಲ್ಲ ಡೀಟೇಲ್ಸು ನಿಮಗೆ ವಿವರವಾಗಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಕೂತ್ಕೊಂಡು ನೀವು ಎಲ್ಲ ಸರ್ಚ್ ಮಾಡ್ಕೋಬೋದು. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲೆಂತ್ ಆದರೂ ಪರವಾಗಿಲ್ಲ, ಫುಲ್ ವಿಡಿಯೋ ನೋಡಿ. ಯಾಕೆಂದರೆ 2 BHK ಆಸಕ್ತಿ ಇರುವಂಥವ್ರು ಆನ್ಲೈನ್ ನೇರವಾಗಿ ರಾಜೀವ್ ಗಾಂಧಿ ವಸತಿ ವೆಬ್ಸೈಟಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ, ಲೊಕೇಶನ್, ಲೇಔಟ್, ಪ್ಲ್ಯಾನ್ಗಳೇನು, ಮತ್ತು ಲಭ್ಯವಿರೋ ಫ್ಲ್ಯಾಟ್ಗಳು ಎಷ್ಟು ಖಾಲಿ ಇದ್ದಾವೆ ಎಲ್ಲ ನೀವೇ ಕೂತ್ಕೊಂಡು ಸರ್ಚ್ ಮಾಡ್ಕೋಬೋದು. ಮತ್ತು ವೆಬ್ಸೈಟಲ್ಲಿ ಏನಾದ್ರು ಅರ್ಜಿ ಕರೆದಾಗ ಅದು ಯಾವ ಜಾಗದಲ್ಲಿ ಇಲ್ಲಿ ಬಂದು ಇರುತ್ತೆ ಅಂತ ಮೆಸೇಜ್ ಸಮೇತನೇ ಇಲ್ಲಿ ಇರುತ್ತೆ ಅನ್ನೋದು ನಿಮಗೆ ವಿವರವಾಗಿ ಕೊಡ್ತೀನಿ. ಫ್ರೆಂಡು, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇದ್ರ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಬಗ್ಗೆ ಸಂಪೂರ್ಣವಾಗಿ 1 BHK ಆಗಲಿ 2 BHK ಆಗಲಿ ಎಲ್ಲ ಸಹ ನಿಮಗೆ ಮಾಹಿತಿ ನಾನು ನೀಡ್ತೀನಿ. ಇದುವರೆಗೂ ಯಾರು ನೀಡಿದಂತಹ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಬನ್ನಿ, ಸಂಪೂರ್ಣವಾಗಿ ನೀವೇ ಮನೇಲಿ ಕೂತ್ಕೊಂಡೆ ಚೆಕ್ ಮಾಡ್ಕೊತಾ ಇರ್ಬೋದು. ಆನ್ಲೈನಲ್ಲಿ ಅರ್ಜಿ ಹಾಕೋಬೋದು, ನೀವೇ ಚೆಕ್ ಮಾಡ್ಬೋದು. ಪ್ರತಿಯೊಂದು ಸಹ ಈ ವೆಬ್ಸೈಟಲ್ಲಿ ನಿಮಗೆ ದಾಖಲಾತಿ ಸಮೇತ ಇಲ್ಲಿರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಅಂತ. ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲಿಯೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ. ನಮಸ್ತೆ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ 2 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಮಾಹಿತಿ ಕೇಳ್ತಾ ಇದೆ. 2 BHK ಫ್ಲ್ಯಾಟು ನಾವು ಆನ್ಲೈನಲ್ಲಿ ಯಾವ ರೀತಿ ತಾಳೋದು, ಮತ್ತು 2 BHK ಫ್ಲ್ಯಾಟು ವೆಬ್ಸೈಟ್ ಯಾವುದು, ಮತ್ತು 2 BHK ಫ್ಲ್ಯಾಟು ಡೀಟೇಲ್ಸ್ ನಮಗೆ ಬೇಕು ಸರ್, ಇದ್ರ ಬಗ್ಗೆ ಮಾಹಿತಿ, ಹೆಚ್ಚಿನ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೆ. ಫ್ರೆಂಡ್, 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಈಗ ವೆಬ್ಸೈಟ್ ಸಮೇತನ ನೀವು ಅರ್ಜಿ ಸಲ್ಲಿಸಿದಾಗ ಯಾವ ಜಾಗಕ್ಕೆ ಇದು ಅರ್ಜಿ ಸಲ್ಲಿಸ್ಬೋದು, ಮತ್ತು ಇದು ಚೆಕ್ ಮಾಡೋದು ಯಾವ ರೀತಿ 2 BHK ಫ್ಲ್ಯಾಟು ಆನ್ಲೈನಲ್ಲಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್, ಏನಾರ ಈ ಲಾಟ್ರಿ ಮುಖಾಂತರ, ಆಪ್ಷನ್ ಮುಖಾಂತರ ಅಥವಾ ಯಾವುದೋ ಒಂದು ರೀತಿಯಲ್ಲಿ 2 BHK ಫ್ಲ್ಯಾಟ್ಗೆ ಅರ್ಜಿ ಕರೆದಾಗ ಇಲ್ಲಿ ನಿಮಗೆ ಈ ಜಾಗದಲ್ಲಿ ತೋರಿಸುತ್ತೆ. ಆಮೇಲೆ ನೀವೇ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಪಡಿಬೋದು. ಇಲ್ಲಾಂದರೆ ನಾನೇ ಅಪ್ಡೇಟು ನಿಮಗೆ ಕೊಡ್ತಾ ಇರ್ತೀನಿ. ಇನ್ನು ಹೊಸದಾಗಿ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. 2 BHK ಫ್ಲ್ಯಾಟ್ಗೆ ರಾಜೀವ್ ಗಾಂಧಿ ವಸತಿ ನಿಗಮ ರಾಜ್ಯ ಸರ್ಕಾರದಿಂದ 2 BHK ಫ್ಲ್ಯಾಟ್ ಬೇಕು ಅಂತ ಅಂದರೆ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವೇ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ನಿಮಗೆ ತಿಳಿಸ್ಬಿಡ್ತೀನಿ. ಮೊದಲಿಗೆ ನೀವು ಏನಪ್ಪ ಅಂದರೆ ಗೂಗಲ್ಗೆ ಹೋಗಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ, ಇಲ್ಲ ಗೂಗಲು ಅಥವಾ ಕ್ರೋಮಲ್ಲಿ ಎರಡಲ್ಲೂ ಹೋಗಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಅಂದರೆ ನಿಮಗೆ ಲಿಂಕು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಇದೇ ಜಾಗದಲ್ಲಿ ಇಲ್ಲಿ ಕೆಳಗಡೆ ಇದೆ ನೋಡಿ ವೆಬ್ಸೈಟು ಅಂತ, ವೆಬ್ಸೈಟ್ ಲಿಂಕ್ ಅಂತ ಕೆಳಗಡೆ ಇದೆ. ಕರ್ನಾಟಕ ಆಶ್ರಯ ಗೌರ್ಮೆಂಟಿನ ವೆಬ್ಸೈಟ್ ಅಂತ ಲಿಂಕ್ ಇದೆ, ಅದು ನೀವು ಟೈಪ್ ಮಾಡಿ. ಗೂಗಲಲ್ಲಿ, ಕ್ರೋಮನಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿ ನಂತರ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಏನಂತ ಓಪನ್ ಆಗುತ್ತೆ ಅಂದರೆ 1 BHK ಮತ್ತು 2 BHK ಅಂತ ಅಲ್ಲಿ ಓಪನ್ ಆಗಿರುತ್ತೆ. ಫ್ರೆಂಡ್, ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳೋದಿದ್ರೆ 1 BHK ಸರ್ಚ್ ಮಾಡಿ, 2 BHK ಏನಾದರೂ ಸರ್ಚ್ ಮಾಡಿ. ನಿಮಗೆ ಯಾವುದಾದ್ರೂ ಸರ್ಚ್ ಮಾಡ್ಕೊಂಡು ಎಲ್ಲ ವಿವರ ನಿಮಗೆ ತಿಳಿಯುತ್ತೆ. ಫ್ರೆಂಡು, 2 BHKದು ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ 2 BHK ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಝೂಮ್ ಮಾಡ್ತಾಯಿದ್ದೀನಿ ನಿಮಗೆ 2 BHK ಅಂತ ನೋಡಿ. ಝೂಮ್ ಮಾಡಿ ಇಲ್ಲಿ 2 BHK ಅಂತ ಇರುತ್ತೆ. ಮೇಲ್ಗಡೆ ಆನ್ಲೈನ್ ಅರ್ಜಿ ಅಂತ ಇರುತ್ತೆ ನೋಡಿ ಮೇಡಮ್. ಫುಲ್ ಇಲ್ಲಿ ಮೇಲ್ಗಡೆ ಆನ್ಲೈನ್ ಅರ್ಜಿ ಇರುತ್ತೆ 2 BHK. ಅದೇ ಥರ 1 BHKದು ಆನ್ಲೈನ್ ಅರ್ಜಿ ಅಂತ ಇರುತ್ತೆ. ಫ್ರೆಂಡ್, ನೀವೇನು ಈಗ ನಿಮ್ಗೆ ತೋರಿಸ್ತಾ ಇರೋದು ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೇ ಮೇನ್ ಇರೋದು ಆನ್ಲೈನ್ ಅರ್ಜಿ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಮಾಡೋಕ್ಕೋಗ್ಬೇಡಿ. ಸ್ವೀಕೃತಿ ಡೌನ್ಲೋಡ್ ಆಗಿರ್ಬೋದು, ತಾತ್ಕಾಲಿಕ ಹಂಚಿಕೆ ಪತ್ರ ಆಗಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಕೇವಲ ಆನ್ಲೈನ್ ಅರ್ಜಿ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಅದು ತಗೊಳುತ್ತೆ. ಈ ಥರ ಪೇಜ್ ತೋರಿಸುತ್ತೆ ನೋಡಿ. ನಿಮಗೆ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಅಡ್ರೆಸ್ಸಲ್ಲಿದೆ. ಮುಖ್ಯಮಂತ್ರಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ 2 BHK ಫ್ಲ್ಯಾಟ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಸಹ ಟೋಟಲ್ ಅರ್ಜಿ ಅಂದರೆ 2 BHK ಫ್ಲ್ಯಾಟು ಟೋಟಲ್ ಇಲ್ಲಿ ಅರ್ಜಿ ಎಷ್ಟಾಗಿದ್ದಾರೋ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಈ ಜಾಗದಲ್ಲಿ ಇಲ್ಲಿ ತೋರಿಸುತ್ತೆ ಅದು 2 BHK ಫ್ಲ್ಯಾಟ್ ಎಷ್ಟು ಅರ್ಜಿ ಆಗಿದೆ ಅಂತ ನೋಡಿ. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡು 7,784 ಅಂತ ತೋರಿಸ್ತೀವಿ. 6,784 ಟೋಟಲ್ಲು
ಅರ್ಜಿ ರಿಸೀವ್ಡ್ ಆಗಿದೆ ಸರ್ಕಾರಕ್ಕೆ, ರಾಜ್ಯ ಗಾಂಧಿ ವಸತಿ ನಿಗಮ ಸರ್ಕಾರಕ್ಕೆ ರಿಸೀವ್ಡ್ ಆಗಿದೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಫ್ರೆಂಡ್, ಇನ್ನು ಬ್ಯಾಲೆನ್ಸ್ ಇರೋ ಅಂಥವು ಏನು ಬ್ಯಾಲೆನ್ಸ್ ಇರೋದು ಅವರು ಈ ಲಾಟ್ರಿ ಮುಖಾಂತರ ಕರೀತಾರೆ, ಆಚೆ ಮುಖಾಂತರ ಕರೀತಾರೆ. ಅದು ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೇ ಜಾತಿ ವೆಬ್ಸೈಟಲ್ಲಿ ಕೂತಿರುತ್ತೆ ನೋಡಿ. ನಿಮ್ಗೆ ತೋರಿಸ್ಬಿಡ್ತೀನಿ. ನೆಕ್ಸ್ಟು ಬರೋದಾದರೆ ಯೋಜನಾ ಸ್ಥಳಗಳ ವಿವರ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು. ಈ ಯೋಜನಾ ಸ್ಥಳಗಳ ವಿವರ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನಲ್ಲಿ ನೀವು ಏನು ಮಾಡಬೇಕು ಅಂದರೆ ಇದ್ರ ಬಗ್ಗೆ ತಿಳಿಬೇಕು ಅಂತ ಅಂದರೆ ನೀವು ನೇರವಾಗಿ ಇಲ್ಲಿ ವೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೀಕ್ಷಿಸಿ ಆ ಮನೆಗಳ ನಿರ್ಮಾಣ ಮಾಡುತ್ತಿರುವ ಸ್ಥಳ ಲೊಕೇಶನ್ ಅಂದರೆ ಇಲ್ಲಿ ಏನು 3 ಇದರೊಳಗೆ ಇರುತ್ತೆ. ಆ ಮನೆಗಳ ನಿರ್ಮಾಣ ಮಾಡುತ್ತಿರೋ ಲೊಕೇಶನ್ನು, ವಿನ್ಯಾಸ ಅಂದರೆ ಡ್ರಾಯಿಂಗು, ಫ್ಲ್ಯಾಟ್ಗಳದ್ದು ಡ್ರಾಯಿಂಗು ಮತ್ತು ಘಟ್ಟಗಳ ಯೂನಿಟ್ ಪ್ಲ್ಯಾನು ಅಂದರೆ ಪ್ಲ್ಯಾನ್ಗಳು ಯಾವ ರೀತಿ ಇರುತ್ತೆ 2BH ಮತ್ತು ವಿಡಿಯೋ ಸಮೇತನೇ ಇದರಲ್ಲಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಫ್ರೆಂಡ್, ನೀವೇನು ಮಾಡಬೇಕು ಅಂದರೆ ವೀಕ್ಷಿಸಿ, ಇಲ್ಲಿ ಏನಿದೆ ವೀಕ್ಷಿಸಿ ಅನ್ನೋ ಕ್ಲಿಕ್ ಮಾಡಿ. ಈ ವೀಕ್ಷಿಸಿ ಅನ್ನೋದರಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಡ್ರಾಯಿಂಗ್ ತೋರಿಸ್ತಾ ಇದೆ, ಪ್ಲ್ಯಾನ್ ತೋರಿಸ್ತಾ ಇದೆ ಮತ್ತು ಆನೇಕಲ್ ವಿಧಾನಸಭಾ, ಆನೇಕಲ್ ಗ್ರಾಮಾಂತರ ಎಲ್ಲೆಲ್ಲಿ ಕಟ್ಟಿದ್ದಾರೆ ಅನ್ನೋದು ಇಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತು ನೆಲಗುಳಿ, ಆನೇಕಲ್ ನೆಲಗುಳಿ ಮತ್ತು ಆನೇಕಲ್ ವಿಧಾನಸಭಾ ಲಿಂಗಾಪುರ, ದಾಸರಳ್ಳಿ ವಿಧಾನಕ್ಷೇತ್ರ ಗಾಣಿಗಳ್ಳಿ, ಅದೇ ಥರ ಕೃಷ್ಣರಾಜಪುರಂ, KR-ಪುರಂನಲ್ಲಿ ಕೆ ನಾರಾಯಣಪುರ, ಇದು ಯಶವಂತಪುರದಲ್ಲಿ ಭೀಮಕುಪ್ಪೆ ಆಗಿರ್ಬೋದು, ಚಂಚನಾಪುರ ಆಗಿರ್ಬೋದು, ಮುದ್ದಾಯನಪಳ್ಳಿ ಆಗಿರ್ಬೋದು, ಧೂಳಿಮಂಡಲ, ಪಾಸಲ್ಟು ಎಲ್ಲೆಲ್ಲಿ ಕಟ್ತಾ ಇದ್ದಾರೋ ಪ್ರತಿಯೊಂದು ಪ್ಲ್ಯಾನಿಂಗು ಅಂದರೆ ಯಾವ ರೀತಿ ಪ್ಲ್ಯಾನಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನಿಮಗೆ ಈ ಇದರಲ್ಲಿ ತೋರಿಸ್ತಾ ಇರುತ್ತೆ. ನೀವು ನೋಡ್ಕೋಬೋದು. ಅದ್ರ ಮೇಲೆ ನಿಮ್ಗೆ ಯಾವ್ದ್ರ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲ್ಯಾನಿಂಗ್ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವ ರೀತಿ ಪ್ಲ್ಯಾನಿಂಗ್ ಇರುತ್ತೆ, ಯಾವ ರೀತಿ ಇದಿರುತ್ತೆ ನಿಮಗೆ ಪ್ಲ್ಯಾನಿಂಗು ಮತ್ತು ಲೊಕೇಶನ್ನು ಪ್ರತಿಯೊಂದು ಇದರಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ತಿಳಿಸ್ಬೋದು. ಫ್ರೆಂಡ್, ನನಗೂ ಲೊಕೇಶನ್ ಸಿಗಲಿಲ್ಲ ಅಂದರೆ ನಮಗೆ ಲೊಕೇಶನ್ ಕಳಿಸಿ ಅಂತ ಅಂದರೆ ನಾನು 2BH ಫ್ಲ್ಯಾಟ್ದ ಲೊಕೇಶನ್ನು ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ತಿಳಿಸ್ತೀನಿ. ನೆಕ್ಸ್ಟು ನೋಡೋದಾದರೆ ಅದಾದ ನಂತರ ನಿಮಗೆ ಈ ಆಪ್ಷನ್ ಮುಗೀತು, ಗೊತ್ತಾಯ್ತಲ್ಲ ನಿಮಗೆ ಮನೆ ನಿರ್ಮಾಣ ಮಾಡುತ್ತಿರೋದು ಯಾವ ರೀತಿ ಪ್ಲ್ಯಾನಿಂಗು ಮತ್ತು ಯೂನಿಟ್ ಪ್ಲ್ಯಾನು ಇವೆಲ್ಲ ನಿಮಗೆ ಲೇಔಟ್ ಪ್ಲ್ಯಾನ್ಗಳೆಲ್ಲ ಇಲ್ಲಿ ಇದರಲ್ಲಿ ಸಿಗುತ್ತೆ. ಯೋಜನಾ ಸ್ಥಳ ವಿವರದಲ್ಲಿ ವೀಕ್ಷಿಸಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲೆಲ್ಲ ಪ್ರತಿಯೊಂದು ಸಹ ಇಲ್ಲಿ ಸಿಗುತ್ತೆ. ಅದೇ ನಂತರ ನಿಮಗೆ ನೆಕ್ಸ್ಟ್ ನೀವು ನೋಡೋದಾದರೆ ಲಭ್ಯವಿರೋ ಸ್ಥಳಗಳ ಫ್ಲ್ಯಾಟು ಅಂತ ಕೊಡ್ತಾಯಿದೆ ನೋಡಿ. ಲಭ್ಯವಿರುವ ಫ್ಲ್ಯಾಟ್ಗಳ ಮಾಹಿತಿ ಅಂದರೆ ಯಾವ್ಯಾವ ಜಾಗದಲ್ಲಿ ಲಭ್ಯವಿದ್ದಾವೆ ಅಂದರೆ ಖಾಲಿ ಇದ್ದಾವೆ, ಫಿಲ್ಲಪ್ ಎಷ್ಟಾಗಿದ್ದಾವೆ ಅಂತ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೇ ಮೇನು. ನೀವು ಯಾವ ಜಾಗದಲ್ಲಿ ಖಾಲಿ ಇದೆ, ಯಾವ ಜಾಗದಲ್ಲಿ ಖಾಲಿ ಇಲ್ಲ, ಮತ್ತು ಇಲ್ಲಿ ಎಷ್ಟು ಏರಿಯಾದಲ್ಲಿ ನಿರ್ಮಾಣ ಮಾಡ್ತವೆ ಟೋಟಲ್ ವೈಸ್ ಇದರಲ್ಲಿ ಇರುತ್ತೆ. ನಿಮಗೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ವಸತಿ ಯೋಜನೆ ಲಭ್ಯ ಇರೋ ಫ್ಲ್ಯಾಟ್ಗಳ ಬಗ್ಗೆ ವಿವರ ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ನಿಮಗೆ ವೀಕ್ಷಿಸಿ ಅಂತ ಮತ್ತೆ ಇಲ್ಲ ಇದು ನೋಡಿ. ಲಭ್ಯವಿರುವ ಫ್ಲ್ಯಾಟ್ಗಳ ಮಾಹಿತಿ ಅಂತ ಇರುತ್ತಲ್ಲ, ಇದ್ರ ಪಕ್ಕದಲ್ಲೇ ಇದೇ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ ಜಾಗದಲ್ಲಿ 2BH ಫ್ಲ್ಯಾಟ್ಗಳು ನಿಮಗೆ ನಿರ್ಮಾಣ ಆಯ್ತಾ ಇದೆ ಮತ್ತು ಎಷ್ಟೆಷ್ಟು ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆಲ್ಲ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಫ್ರೆಂಡ್, ದಾಸರಳ್ಳಿ, ಕೃಷ್ಣರಾಜಪುರಂ, ಯಲಹಂಕ, ಯಶವಂತಪುರ, ಆನೇಕಲ್ ನಿಮ್ಗೆ ಗೊತ್ತೇ ಇರುತ್ತೆ. ಅದನಂತರ ಒಂದೊಂದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದೇ ಒಂದು ತೋರಿಸ್ಬಿಡ್ತೀನಿ. ಇಷ್ಟರೊಳಗೆ ನಾನು ಯಶವಂತಪುರ ಕ್ಲಿಕ್ ಮಾಡ್ತೀನಿ. ಯಶವಂತಪುರ ಇದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ತೋರಿಸ್ಬಿಡುತ್ತೆ. ಯಶವಂತಪುರದಲ್ಲಿ ಎಷ್ಟು ಜಾಗದಲ್ಲಿ ಫ್ಲ್ಯಾಟ್ಗಳು 2BH ಫ್ಲ್ಯಾಟ್ಗಳು ಕಟ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. ನಿಮಗೆ 2BH ಫ್ಲ್ಯಾಟು ಯಶವಂತಪುರದಲ್ಲಿ ಎಷ್ಟೆಷ್ಟು ಕಡೆ ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಈ ಭೀಮಕುಪ್ಪೆ ತೋರಿಸ್ತಾ ಇದೆ ಫ್ರೆಂಡ್ ನೋಡಿ. ನೆಲಗುಳಿ ಪಾರ್ಸಲ್ಟು ಮತ್ತು ಕೆಂಚನಪುರ, ಭೀಮಕುಪ್ಪೆ, ಮುದ್ದಾಯನಪಾಳ್ಯ ಇಷ್ಟು ಕಡೆ ಯಶವಂತಪುರ ಅಲ್ಲಿ ಫ್ಲ್ಯಾಟ್ಗಳು ಕಟ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಅದೇ ನಂತರ ನಿಂದು ನೆಕ್ಸ್ಟು ದಾಸಹಳ್ಳಿಯಲ್ಲಿ ಕ್ಲಿಕ್ ಮಾಡಿದ್ರೆ ಗಾಣಿಗಳ್ಳಿ ಬರುತ್ತೆ. ಕೃಷ್ಣರಾಜಪುರಮಲ್ಲಿ ಕ್ಲಿಕ್ ಮಾಡಿದ್ರೆ KR-ಪುರ ಬರುತ್ತೆ. ಆನೇಕಲ್ ಗ್ರಾಮಾಂತರದಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಷ್ಟು ಕಡೆ ನಿರ್ಮಾಣ ಆಯ್ತವೆ ಇಲ್ಲಿ ಒಂದೊಂದು ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆ ಜಾಗದಲ್ಲಿ ಎಷ್ಟು ಇಲ್ಲಿ ಫ್ಲ್ಯಾಟ್ಗಳು 2BH ಫ್ಲ್ಯಾಟ್ಗಳು
ಕಟ್ತಾ ಇದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಮಾಹಿತಿ ದೊರೀತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವೆಬ್ಸೈಟಲ್ಲಿರಲಿ ಎಲ್ಲ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ನೀವು ಸಹ ಈಗ 2BHK ಫ್ಲ್ಯಾಟ್ಗೆ ನೀವು ಅರ್ಜಿ ಹಾಕಬೇಕು ಅಥವಾ ನಿಮಗೆ ಅಪ್ಡೇಟ್ ಬೇಕು ಅಂದರೆ ಇಮಿಡಿಯೇಟ್ಲಿ ಈ ವೆಬ್ಸೈಟಲ್ಲೇ ನಿಮಗೆ ಇದು ಪಕ್ಕದಲ್ಲೇ ಬರುತ್ತೆ. ಈಗ ಲಭ್ಯವಿರೋ ಫ್ಲ್ಯಾಟ್ಗಳ ಮಾಹಿತಿ ಅಂತ ಏನಿರುತ್ತೆ ಇದ್ರ ಪಕ್ಕದಲ್ಲೇ ಇವ್ರದ್ದು ಆಪ್ಷನ್ಗಳು 2BHK ಫ್ಲ್ಯಾಟ್ದು ಆನ್ಲೈನಲ್ಲಿ ಅರ್ಜಿ ತಡೆದಾಗ ಅಥವಾ ಏನಾರ ಆಚರ್ ಮುಖಾಂತರ ಈ ಲಾಟ್ರಿ ಮುಖಾಂತರ ಯಾವುದೋ ಒಂದು ಮುಖಾಂತರ ಇಲ್ಲಿ ಕರೆದಾಗ ನಿಮಗೆ ಇದ್ರ ಪಕ್ಕದಲ್ಲೇ ಇದೇ ವೆಬ್ಸೈಟಲ್ಲೇ ನಿಮಗೆ ಬರುತ್ತೆ 2BHK ಫ್ಲ್ಯಾಟ್ಗಳ ಬಗ್ಗೆ ಮಾಹಿತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನಿಮಗೆ ಈಗ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಸೊ ಇದರ ಡೀಟೇಲ್ಸ್ ಕೊಡಿ, ಲೇಔಟ್ ಪ್ಲ್ಯಾನಿಂಗ್ ಕೊಡಿ ಮತ್ತು ಇದು ಕೊಡಿ ಅಂತ ಎಲ್ಲ ಕೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋ ನಿಮಗೆ ಮಾಡಿ ಡೀಟೇಲ್ಸ್ ತೋರಿಸಿದ್ದೀನಿ. ಇದೇ ವೆಬ್ಸೈಟು ರಾಜೀವ್ ಗಾಂಧಿ ವಸತಿ ನಮ್ಮ ವೆಬ್ಸೈಟು ಡಿಸ್ಕ್ರಿಪ್ಷನ್ ಮೇಲೆ ನಾನು ಲಿಂಕ್ ಹಾಕಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೇರವಾಗಿ ವೆಬ್ಸೈಟ್ ಕರ್ಕೊಂಡೋಗುತ್ತೆ. 1BHK ನೋಡ್ಕೋಬೋದು, 2BHK ನೋಡ್ಕೋಬೋದು, ಯಾವುದಾದ್ರೂ ಸಹ ನೀವು ನೋಡ್ಕೋಬೋದು ಫ್ರೆಂಡ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಪ್ಡೇಟ್ 2BHK 1BHK ಎನಿ ಒನ್ ಅಪ್ಡೇಟ್ ನಿಮಗೆ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.